ಸುನಿಲ್ ಅವರೇ, ಕರಾವಳಿಯಲ್ಲಿ ಪೊಲೀಸರನ್ನ ಕಂಡ್ರೆ ಭಯ ಹೊರಟು ಹೋಗಿದೆ. ಹಂಗಾದಾಗ ಮಾತ್ರ ಈ ಘಟನೆಗಳಾಗೋದು. ಯಾರಿಗೂ ಭಯ ಅನ್ನೋದೇ ಇಲ್ಲ. ಅವ್ರೇನು ಮಾಡ್ಕೊಳ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ ಅಂತ. ಇವತ್ತು ಪೊಲೀಸರನ್ನ ಕಂಡ್ರೆ ಭಯ, ಅದ್ರ ಬಗ್ಗೆ ಆ ಪ್ರಶ್ನೆ ಇಲ್ಲ. ಇವತ್ತು ಕರಾವಳಿಯಲ್ಲಿ ನಡೀತಾ ಇರುವಂತದ್ದು ಒಂದು ರೀತಿಯ ತುಷ್ಟೀಕರಣದ ನೀತಿ. ಇವತ್ತು ನೀವು ಒಂದ್ ಕಡೆ ಒಬ್ಬ ಸುಹಾಸ್ನ ಹತ್ಯೆ ಆದಾಗ ಅವನನ್ನು ರೌಡಿಸ್ಟರ್ ಅಂತ ಕರಿತೀರಿ. ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳು ಬರುತ್ತೆ. ಅಲ್ಲಿಂದ ಗೃಹ ಸಚಿವರು ಬಂದು ಅದನ್ನ ಈ ರೀತಿಯಾಗಿ ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಗ್ತದೆ ಅಂತ ಹೇಳ್ತಾರೆ. ಸುಹಾಸ್ ರೌಡಿ ಶೀಟರ್ ಒಂದು ಭಾಗ, ಆದ್ರೆ ಒಂದು ಹತ್ಯೆ ಆದಾಗ ಅಥವಾ ಕೊಲೆ ಆದಾಗ ಅದು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಬಹಿರಂಗವಾಗಿ ಯಾವ ರೀತಿಯಾಗಿ ನಡೀತಾ ಇದೆ, ಇದನ್ನು ನಿಲ್ಲಿಸುವಂತ ಯೋಚನೆಯನ್ನು ಅವತ್ತು ಮಾಡ್ಬೇಕಿತ್ತು ಈ ಸರ್ಕಾರ. ಆಡಳಿತ ವ್ಯವಸ್ಥೆ ಏನಿದೆ, ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಎಲ್ಲವೂ ಕೂಡ ಅದನ್ನು ಯೋಚನೆ ಮಾಡಬೇಕಿತ್ತು. ಈ ರೀತಿ ಹತ್ಯೆ ಆದಾಗ ಜನರ ಮಾನಸಿಕತೆ ಏನು, ಜನರಲ್ಲಿ ಯಾವ ರೀತಿಯ ಆತಂಕಗಳು ಹುಟ್ಟುತ್ತವೆ, ಜನರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸಗಳು ನಡೀತಾ ಇದೆ ಎನ್ನುವಂಥದ್ದು. ಅವಾಗ ಪೊಲೀಸ್ ಇಲಾಖೆ ಎಚ್ಚರಿಕೆ ಆಗಬೇಕು, ಸರ್ಕಾರವೂ ಎಚ್ಚರಿಕೆ ಆಗಬೇಕು. ವಿಶ್ವ ಹಿಂದೂ ಪರಿಷತ್ ಮುಖಂಡರಾಗಿ ಮಾತನ್ನು ಹೇಳ್ತಾ ಇದ್ದೀರಿ ಸುನಿಲ್ ಅವರೇ. ಮುಸ್ಲಿಮರ ಕೊಲೆಗಳಾದಾಗ ಸಂಭ್ರಮಿಸಿದ್ದನ್ನು ನಾವು ನೋಡಿಲ್ವಾ? ನೋಡಿ, ಯಾವುದೇ ಕೊಲೆಗಳಾದಾಗ ಸಂಭ್ರಮಿಸುವಂತ ಪ್ರಶ್ನೆಗಳಿಲ್ಲ. ಆದ್ರೆ ಸಮಾಜದಲ್ಲಿ ಪ್ರತಿಯೊಂದಕ್ಕೂ ಯಾವುದೋ ಒಂದು ಉತ್ತರಗಳು ಬರ್ಬೋದು ಅಂತ ಅನಿಸ್ತದೆ. ಅಂದ್ರೆ ಎಲ್ಲೋ ಒಂದು ಕಡೆ ಸಾಮಾಜಿಕವಾಗಿ ಮನಸ್ಸಿಗೆ ನೋವುಗಳಾಗುತ್ತೆ. ಈ ರೀತಿ ಆದಾಗ ಸಮಾಜದಲ್ಲಿ ಒಂದು ರೀತಿಯ ಭಾವನೆಗಳು ಕೆರಳುತ್ತೆ. ಈಗ ಯಾವುದೋ ಮುಸಲ್ಮಾನರ ಹತ್ಯೆ ಆದಾಗ ಸಂಭ್ರಮಿಸುವಂತದ್ದು, ಯಾವುದೋ ಹಿಂದೂಗಳ ಹತ್ಯೆ ಆದಾಗ ಸಂಭ್ರಮಿಸುವಂತದ್ದು, ವಿಶ್ವ ಹಿಂದೂ ಪರಿಷತ್ತು ಸರ್ವೇ ಜನ ಸುಖಿರಬಹುದು ಅಂತ ಹೇಳಿದಂತಹ ಸಂಘಟನೆ. ಎಲ್ರೂ ಕೂಡ ಒಳ್ಳೇದಾಗಬೇಕು. ಆದ್ರೆ ಯಾವ ಜಿಹಾದಿ ಮಾನಸಿಕತೆ ಈ ರೀತಿಯಾಗಿ ಇಲ್ಲಿ ಭಯೋತ್ಪಾದನೆ ರೀತಿಯಲ್ಲಿ ಪೆಹಲ್ಗಾವ್ನಲ್ಲಿ ಯಾವ ರೀತಿ ನೀನು ಹಿಂದೂ ಅಂತ ನೀವು ಹತ್ಯೆ ಮಾಡಿದ್ದೀರಿ, ಅದೇ ರೀತಿಯ ಮಾನಸಿಕತೆಯನ್ನು ಬೆಳೆಸ್ಕೊಂಡು ಇಲ್ಲಿಯೂ ಕೂಡ ಈ ರೀತಿ ಹತ್ಯೆಗಳು, ಸುಹಾಸನ್ನ ಹತ್ಯೆ ಆಗ್ತದೆ, ಸಾರ್ವಜನಿಕವಾಗಿ ಅದರ ವಿಡಿಯೋಗಳು ವೈರಲ್ ಆಗ್ತದೆ. ಆಡಳಿತ ವ್ಯವಸ್ಥೆ ಎಚ್ಚೆತ್ಕೊಳ್ಬೇಕಲ್ಲ. ನಾವು ಸ್ವಲ್ಪ ಕೊಲೆ ಅಂತ ನೋಡೋಣ. ಸುಹಾಸ್ ಶೆಟ್ಟಿಗಿರುವ ಏನ್ ಪ್ರಾಣಕ್ಕೇನು ಬೆಲೆ ಇತ್ತಲ್ಲ, ಅದೇ ಬೆಲೆ ಅಬ್ದುಲ್ ರಹೀಂ ಪ್ರಾಣಕ್ಕೂ ಇದೆ. ಎಲ್ಲದಕ್ಕೂ ಇದೆ. ಯಾವಾಗ ಒಂದು ಆಡಳಿತ ವ್ಯವಸ್ಥೆ, ಪೊಲೀಸ್ ಕಾನೂನು, ನೀವೇ ಹೇಳ್ತೀರಿ ಇವತ್ತು ಪೊಲೀಸಿನ ಬಗ್ಗೆ ಯಾವ ಭಯ ಇಲ್ಲ ಎನ್ನುವಂಥದ್ದು. ಪೊಲೀಸ್ನ ವಿರುದ್ಧ ಭಯ ಎನ್ನುವಂಥದ್ದನ್ನ ಪೊಲೀಸ್ ಇಲಾಖೆಯನ್ನ ಕೈಗೊಂಬೆಯಾಗಿ ಸರ್ಕಾರ ಮಾಡ್ಕೊಳ್ಬಾರ್ದು. ಸರ್ಕಾರ ಇವತ್ತು ಪೊಲೀಸನ್ನ ನೇರವಾಗಿ ಎಲ್ಲಿ ಅನ್ಯಾಯ ಆಗುತ್ತೆ, ಯಾವ ಕಾನೂನನ್ನ ಕೈಗೊತ್ಕೊಳ್ತಾರೆ, ಅದರ ವಿರುದ್ಧ ತನಿಖೆಗಳಾಗ್ಲಿ, ಅದರ ವಿರುದ್ಧ ಅದು ಯಾವ ರೀತಿ ಆಗುತ್ತೆ, ಅದರ ಹಿಂದಿರುವಂತ ವ್ಯವಸ್ಥೆಗಳು ಏನು, ಇವತ್ತು ಯಾವ ರೀತಿಯಾಗಿ ಸುಹಾಸ್ನ ಹತ್ಯೆ ಆಯ್ತು, ಯಾವ ರೀತಿಯಾಗಿ ಸುಹಾಸ್ನ ಹತ್ಯೆ ಆಯ್ತು, ಬಹಿರಂಗವಾಗಿ ರಾಜಾರೋಷವಾಗಿ ಹತ್ಯೆ ಮಾಡ್ತಾರಂತ ಹೇಳಿದ್ರೆ ನೀವು ಅದರ ವಿರುದ್ಧ ಕಠಿಣ ಕ್ರಮಗಳನ್ನ, ಅದ್ರ ಹಿಂದಿರುವಂತಹ ಷಡ್ಯಂತ್ರ ಏನು, ಅದರ ಹಿಂದಿರುವಂತಹ ಜಿಹಾದಿ ಮಾನಸಿಕತೆ ಏನು, ಇದನ್ನೆಲ್ಲವನ್ನ ಅರ್ಥ ಮಾಡಿಕೊಳ್ಬೇಕಲ್ಲ, ಇದನ್ನೆಲ್ಲವನ್ನ ತೆಗಿಬೇಕಲ್ಲ. ನೀವು ಯಾವುದೋ ತುಷ್ಟೀಕರಣ ನೀತಿಯನ್ನು ಅನುಭವಿಸ್ಕೊಳ್ತಾ ಹೇಳ್ತಾ ನೀವು ಯಾವುದೋ ಅದನ್ನ ಮುಚ್ಚಿಡುವಂತ ಪ್ರಯತ್ನವನ್ನ 8 ಜನ ಅದು 10 ಜನ ಭಾಗಿಯಾಗಿತ್ತು ಅಂತ ಹೇಳ್ತೀರಿ. ನಾನು ಹೇಳ್ತಾ ಇರೋದು ಅಬ್ದುಲ್ ರಹೀಂ ಕೊಲೆ ಹಿಂದಿನ ಮಾನಸಿಕತೆಯು ಚರ್ಚೆ ಆಗ್ಬೇಕಲ್ಲ ಸುನಿಲ್ ಅವರೇ. ಯಾವುದು? ಈಗ ಅಬ್ದುಲ್ ರಹೀಂ ಕೊಲೆ ಆದ್ಮೇಲೆ ಈತನ ಕೊಲೆ ಹಿಂದಿನ ಮಾನಸಿಕತೆ ಚರ್ಚೆ ಆಗೋದು ಬೇಡವಾ? ನೋಡಿ, ಚರ್ಚೆ ಆಗ್ಬೇಕು. ಸರ್ಕಾರ ಅದಕ್ಕೆ ಎಚ್ಚೆತ್ಕೊಳ್ಬೇಕಿತ್ತು. ಯಾವಾಗ ಸುಹಾಸ್ ಹತ್ಯೆ ಆದಾಗ ಸರ್ಕಾರ ಎಚ್ಚೆತ್ಕೊಳ್ತಿದ್ರೆ ರೈಮರ ಆಗ್ತಾ ಇರ್ಲಿಲ್ಲ. ಅಥವಾ ಹಿಂದೆ ನಡೆದಂತಹ ಯಾವ ಆಕ್ರಮಣಗಳು ಇರ್ಬೋದು, ತುಷ್ಟೀಕರಣ ನೀತಿ ವ್ಯವಸ್ಥೆ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಕಡೆ. ಆದ್ರೆ ಇದೊಂದು ವ್ಯವಸ್ಥಿತವಾಗಿ ಸರ್ಕಾರ ಇರ್ಬೋದು, ಸರ್ಕಾರದ ಅಂಗವಾಗಿರುವಂತಹ ಯಾವೆಲ್ಲ ಮಂತ್ರಿಗಳಿದ್ದಾರೆ ಅಥವಾ ಯಾರೆಲ್ಲಿದ್ದಾರೆ ಅವರಿಗೆ ಗೊತ್ತಿರಬಹುದು ಈ ಕೊಲೆ ಆಗ್ತಾ ಇದೆ ಅಂತ. ಅದಕ್ಕೆ ಈ ರೀತಿಯ ವ್ಯವಸ್ಥೆ. 8 ಜನರ ಹತ್ಯೆ ಮಾಡಿದ್ದಾರೆ ಅಥವಾ 11 ಜನಕ್ಕೆ ಮುಗಿಸ್ತಾರೆ ಅಂತ ಹೇಳಿದ್ರೆ ಅಲ್ಲಿದ್ದಂತಹ ವಿಡಿಯೋಗಳು ಏನನ್ನ ಹೇಳ್ತಾ ಇದೆ? ರಹೀಮ್ನ ಹತ್ಯೆಯ ಬಗ್ಗೆ ನಮಗೆ ನೋವಿದೆ, ಈ ರೀತಿ ಒಬ್ಬ ಕೊಲೆ ಆಗ್ಬಾರ್ದು ಅಂತ. ಆದ್ರೆ ಜನರ ಒಟ್ಟು ವ್ಯವಸ್ಥೆ ಇರುವಂತದ್ದು, ಅಲ್ಲಿ ಯಾವುದೋ ಒಬ್ಬ ಹಿಂದುವಿನ ಹತ್ಯೆ ಆದಾಗ ಆಕ್ರೋಶಿತ ಹಿಂದೂ ಸಮಾಜ ಅದಕ್ಕೆ ನಮಗೆ ಗೊತ್ತೇ ಇದೆ, ಫಾರ್ ಎವರಿ ಆಕ್ಷನ್ ಅದ್ರಲ್ಲಿ ಪ್ರತಿಕ್ರಿಯೆಗಳು ನಡೀತದೆ ಅಂತ. ಆದ್ರೆ ಹಿಂದೂ ಸಮಾಜ ಆಯ್ತು, ಹಂಗಿದ್ರೆ ರಹೀಮನ್ ಕೊಲೆಗೂ ಆಗ್ಲಿ ಬಿಡಿ ಪ್ರತಿಕ್ರಿಯೆ. ಸರ್ಕಾರ ಹಾಕಬೇಕು, ಪೊಲೀಸ್ ಹಾಕಬೇಕು, ಕೋರ್ಟು ಕಚೇರಿಗಳು ಹಾಕಬೇಕು. ಇವರ ಕೊಲೆಗೆ ಅವರು, ಅವರ ಕೊಲೆಗೆ ಇವರು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ಬಿಡ್ಲಿ. ಪ್ರತಿಕ್ರಿಯೆಗಳು ಆಗಬೇಕಂತ ಅಲ್ಲ, ಪ್ರತಿಕ್ರಿಯೆ ಆಗ್ಲೇಬಾರ್ದು, ಅದ್ರಲ್ಲಿ 2 ಪ್ರಶ್ನೆ ಇಲ್ಲ. ಆದ್ರೆ ಕಾನೂನು ಸುವ್ಯವಸ್ಥೆ ಸರಿ ಇರಬೇಕು. ನೀವು ಇಲ್ಲಿ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳಿದ್ರೆ ಆಗುದಿಲ್ಲ. ನೀವು ಸರಿಯಾಗಿ ಕಾನೂನಿನ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿ, ಆಡಳಿತ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿ. ನೀವು ಹೇಳ್ತೀರಿ ಅಲ್ಲಿ ಹೋಗಬಾರ್ದು, ಇಲ್ಲಿ ನಾವು ಬರುದಿಲ್ಲ, ಇಲ್ಲಿ ಇಷ್ಟಕ್ಕೆ ಸಾಕು. ಯಾರು ಗೃಹ ಸಚಿವರು ಬರ್ತಾರೆ, ಉಸ್ತುವಾರಿ ಸಚಿವರು ಬರ್ತಾರೆ, ಪೊಲೀಸ್ ಅಪರಾಧಿಗಳ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಾಗ ಅವರು ಕುತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಇವತ್ತು ಸುಹಾಸ್ ಹತ್ಯೆ ಆದಾಗ ಇಲ್ಲಿ ಒಬ್ಬ ಅಮಾಯಕರ ಹತ್ಯೆ ಅಂತ ಹೇಳ್ಬೋದು. ನಾನು ಒಬ್ಬ ಸುಹಾಸ್ ಎಲ್ಲವನ್ನ ಬಿಟ್ಟು ಮನೆಗೆ ತಂದೆ ತಾಯಿಗೋಸ್ಕರ ದುಡಿತಿರಬೇಕಾದ್ರೆ ಅವನ ಹತ್ಯೆ ಆಗಿದೆ.
ನಾವು ಯೋಚನೆ ಮಾಡ್ಬೇಕಲ್ಲ. ಅವತ್ತು ಅದನ್ನ ಸರಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ತಾ ಇದ್ರೆ ಎಲ್ಲವೂ ಕೂಡ ಸರಿಯಾಗ್ತಿತ್ತು. ಕಾನೂನು ವ್ಯವಸ್ಥೆ ಇಲ್ಲಿ ಸರಿ ಇದೆ, ಇಡೀ ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಕಾನೂನು ವ್ಯವಸ್ಥೆ ಸರಿ ಇದೆ ಎನ್ನುವಂತಹ ಮಾನಸಿಕತೆ ಜನಗಳಿಗೆ ಬರ್ತಿತ್ತು, ಜನರಲ್ಲಿ ವಿಶ್ವಾಸ ತುಂಬುತ್ತಿತ್ತು. ಅದಕ್ಕೆ ಯಾವುದೇ ಪ್ರತಿಕ್ರಿಯೆಗಳು ನಡೀತಾ ಇರಲಿಲ್ಲ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇತ್ತು. ಕಾನೂನು ನ್ಯಾಯ, ಯಾವ ಸುಹಾಸನ ತಾಯಿ ಇವತ್ತು ಕಣ್ಣೀಡ್ತಿದ್ದಾಳೆ ಅವಳಿಗೆ ನ್ಯಾಯವನ್ನು ಒದಗಿಸುವ ನ್ಯಾಯ ಸಿಕ್ಕುವಂತಹ ಕೆಲಸಗಳಾಗ್ತಿತ್ತು. ಏನ್ ನ್ಯಾಯ ಸಿಕ್ಕಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.